ರಾಜಧಾನಿ ಬೆಂಗಳೂರಿನಲ್ಲಿ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ನಡೆದಿದೆ. ಪಿಜಿ ಮಾಲೀಕನಿಂದ ಪ್ರತಿಷ್ಠಿತ ಕಾಲೇಜಿನ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಎಸಗಲಾಗಿದೆ. ಸೋಲದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಸೋಲದೇವನಹಳ್ಳಿಯಲ್ಲಿರುವ ಪಿಜಿಯೊಂದರಲ್ಲಿ ವಿದ್ಯಾರ್ಥಿನಿ ವಾಸವಾಗಿದ್ಲು. 10 ದಿನಗಳ ಹಿಂದಷ್ಟೇ ಪಿಜಿಗೆ ಬಂದಿದ್ದಂತಹ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ನಡೆದಿದೆ. ಪಿಜಿ ಮಾಲೀಕ ಅಶ್ರಫ್ನಿಂದ ಈ ದುಷ್ಕೃತ್ಯವನ್ನು ಎಸಗಲಾಗಿದ್ದು, ಪೊಲೀಸರಿಂದ ಆರೋಪಿಯನ್ನು ಅರೆಸ್ಟ್ ಮಾಡಲಾಗಿದೆ. ನಿನ್ನೆ ತಡರಾತ್ರಿ ನಿರ್ಜನ ಪ್ರದೇಶಕ್ಕೆ ಆ ಹೆಣ್ಮಗಳನ್ನ ಕರ್ಕೊಂಡು ಹೋಗಿ ಅತ್ಯಾಚಾರ ಮಾಡಿದ್ದಾನೆ. ಸೋಲದೇವನಹಳ್ಳಿ ಪೊಲೀಸ್ ಠಾಣೆಗೆ ವಿದ್ಯಾರ್ಥಿನಿ ದೂರನ್ನ ಕೂಡ ಕೊಟ್ಟಿದ್ಲು. ಇನ್ನು ಈ ಕುರಿತು ನಮ್ಮ ಪ್ರತಿನಿಧಿ ವೆಂಕಟೇಶ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಖಾಸಗಿ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದ ವಿದ್ಯಾರ್ಥಿನಿಯರ ಮೇಲೆ ಪಿಜಿ ಮಾಲೀಕ ಅತ್ಯಾಚಾರ ಎಸಗಿರುವಂತಹ ಘಟನೆ ವರದಿಯಾಗಿದೆ. ಸೋಲದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಒಂದು ಖಾಸಗಿ ಲೇಔಟ್ನಲ್ಲಿ ಕೇರಳ ಮೂಲದ ಅಶ್ರಫ್ ಎನ್ನುವಂತಹ ವ್ಯಕ್ತಿ 2 ಪಿಜಿಗಳನ್ನು ಕೂಡ ನಡೆಸ್ತಾ ಇರ್ತಾನೆ. ಈ ಸಂದರ್ಭದಲ್ಲಿ ಒಂದು ಪಿಜಿಯಲ್ಲಿ ಮಹಿಳಾ ಪಿಜಿಯಲ್ಲಿ ಕೂಡ ಆಕೆ ವಾಸವನ್ನು ಮಾಡ್ತಿರ್ತಾಳೆ. ಸೊ ಮತ್ತೊಂದು ಪಿಜಿಯನ್ನು ಕೂಡ ಈತ ಮೇಂಟೈನ್ ಮಾಡ್ತಾ ಇರ್ತಾನೆ. ಹೀಗೆ ಮಹಿಳಾ ಪಿಜಿಯಲ್ಲಿ ಕಳೆದ 10 ದಿನಗಳ ಹಿಂದೆ ಬಂದು ದಾಖಲಾತಿಯಾಗಿರ್ತಂಥ ಸಂತ್ರಸ್ತೆ ಯುವತಿ ಕೂಡ ಈ ಅಶ್ರಫ್ನ ಜೊತೆ ಸಹಜವಾಗಿ ಕೂಡ ಒಂದು ಸ್ನೇಹದಿಂದ ಇರ್ತಾರೆ. ಒಂದೇ ರಾಜ್ಯದವರಾಗಿರೋದ್ರಿಂದಾಗಿ ಇದನ್ನೇ ಎನ್ಕೇಶ್ ಮಾಡಿಕೊಂಡಂತಹ ಈ ಅಶ್ರಫ್ ಏನಿದ್ದಾನೆ, ನಿನ್ನೆ ಆಕೆಯನ್ನ ಹೊರಗಡೆ ಕರ್ಕೊಂಡು ಹೋಗುವಂತಹ ನೆಪದಲ್ಲಿ ಊಟಕ್ಕೆ ಹೋಗೋಣ ಅಂತ ಹೇಳಿ ಕರ್ಕೊಂಡೋಗಿ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡೋಗಿ ಆತ ಅತ್ಯಾಚಾರವನ್ನು ಎಸಗಿದ್ದಾನೆ. ಅದಾದ ಬಳಿಕ ಬೆಳಿಗ್ಗೆ ಬಂದಂತಹ ವೇಳೆಯಲ್ಲಿ ಆಕೆಗೆ ವಿಚಾರ ಗೊತ್ತಾಗಿ ಬಂದು ಸ್ನೇಹಿತರ ಬಳಿ ಕೂಡ ಹೇಳಿದ್ದಾಳೆ. ಅದಾದ ಬಳಿಕ ಅವರು ಬಂದು ಇಲ್ಲಿ ಆತನನ್ನ ಕೇಳುವ ಪ್ರಶ್ನೆ ಮಾಡದಂತಹ ವೇಳೆ ಆತನು ಕೂಡ ಇವರ ವಿರುದ್ಧ ಗಲಾಟೆಯನ್ನ ಮಾಡಿದ್ದಾನೆ. ಆಗ ಇವರು ತೆರಳಿ ಒಂದು ಸೋಲದೇವನಹಳ್ಳಿ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೊಟ್ಟಿದ್ದಾರೆ. ದೂರಿನ ಆಧಾರದ ಮೇಲೆ ಈಗಾಗಲೇ ಆರೋಪಿಯನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಘಟನೆಯ ಸಂದರ್ಭದಲ್ಲಿ ಕೂಡ ಈತ ಮೊಬೈಲ್ ನಲ್ಲಿ ಚಿತ್ರೀಕರಣ ಮಾಡ್ಕೊಂಡಿದ್ದಾನೆ ಅಂತ ಹೇಳಿ ಕೂಡ ಸಂತ್ರಸ್ತೆ ಯುವತಿ ಹೇಳಿರೋದ್ರಿಂದಾಗಿ ಸಹಜವಾಗಿಯೂ ಕೂಡ ಪೊಲೀಸರು ಆ ಒಂದು ಮೊಬೈಲ್ ಅನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗೆ ದೂರದ ಊರುಗಳಿಂದ ಬಂದು ವಿದ್ಯಾಭ್ಯಾಸಕ್ಕಾಗಿ ಪಿಜಿಗಳಲ್ಲಿ ಉಳ್ಕೊಳ್ಳುವಂತಹ ವಿದ್ಯಾರ್ಥಿನಿಯರನ್ನ ಈ ರೀತಿಯಾಗಿ ಫುಸಲಾಯಿಸಿ ಅತ್ಯಾಚಾರನ ಎಸಗ್ತಾ ಇರುವಂತಹ ಇಂಥ ಕಾಮುಕರಿಗೆ ಕಾನೂನಿನ ರೀತಿಯಲ್ಲಿ ಸರಿಯಾದ ಶಿಕ್ಷೆ ಆಗಬೇಕು ಅಂತ ಹೇಳಿ ವಿದ್ಯಾರ್ಥಿನಿಯರು ಕೂಡ ಆಗ್ರಹವನ್ನು ಮಾಡ್ತಾ ಇರುವಂತದ್ದು. ಇನ್ನು ಸಹಜವಾಗಿಯೂ ಕೂಡ ಈ ಒಂದು ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಿಜಿಗಳು ಕೂಡ ಇದೆ. ಸೊ ಈ ರೀತಿಯಾಗಿ ವಿದ್ಯಾರ್ಥಿನಿಯರು ಕೂಡ ಇಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ. ಆದರೆ ಈ ರೀತಿಯಾದಂತಹ ಕೃತ್ಯವನ್ನು ಎಸಗುವಂತಹ ಆರೋಪಿಗಳಿಗೆ ಸರಿಯಾದ ಶಿಕ್ಷೆ ಆಗಲಿ ಅನ್ನುವಂಥದ್ದು ಮತ್ತೊಮ್ಮೆ ವಿದ್ಯಾರ್ಥಿನಿಯರ ಒಂದು ಆಗ್ರಹ ಆಗಿರುವಂಥದ್ದು. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ವೆಂಕಟೇಶ್, ಪವರ್ ಟಿವಿ, ಬೆಂಗಳೂರು.